ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ದುರ್ಗಾ ವಿಷಯವಾಗಿ ನಿಮ್ಮೆಲ್ಲರಿಗೂ ಸ್ವಾಗತ. ತುಂಬ ದಿನಗಳ ನಂತರ ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಬಂದು ನನ್ನ ತಮ್ಮಂದು ಬೀಗರ ಔತಣ ಕೂಟ ಅಂದರೆ ನೆರವಿ ವಿಡಿಯೋ ಆಗಿರುತ್ತೆ. ನೆರವಿ ಮಾಡೋದಕ್ಕೆ ನಾವು ಕಬ್ಬಾಳ್ನಲ್ಲಿ ಒಂದು ಹಾಲನ್ನು ಬುಕ್ ಮಾಡಿದ್ದೋ, ಯುವರಾಜ್ ಪಾರ್ಟಿ ಹಾಲ್ ಅಂತ ಕಬ್ಬಾಳ್ನಲ್ಲಿ. ಅಂದರೆ ದೇವ್ರ ಸವೇನೂ ಆಗುತ್ತೆ, ಬೀಗರ ಔತಣ ಕೂಟ ಎರಡೂ ಆಗುತ್ತೆ ಅಂತ ಮಾಡಿದ್ದು. ಕಡಲೆ ಬೀಜನೆಲ್ಲ ಹುರಿದು ಇಟ್ಕೊತಾ ಇದ್ದೀನಿ ತಂಬಿಟ್ಟು ಮಾಡೋದಕ್ಕೆ ಅಂತ. ಹಾಗೆ ನಮ್ಮ ತಮ್ಮನ ಹೆಂಡ್ತಿ ಕೂಡ ಕೊಬ್ಬರಿನೆಲ್ಲನೂ ಹಚ್ತಾ ಇದ್ದಾರೆ. ಕೊಬ್ಬರಿ ಮತ್ತು ಕಡಲೆ ಬೀಜ ಎಲ್ಲ ಹಾಕಿ ತಂಬಿಟ್ಟು ಮಾಡ್ಕೋಬೇಕು. ಹಾಗೆ ಎಲ್ಲ ನೆರವಿಗೆಲ್ಲ ಸಾಮಾನೆಲ್ಲ ದಿನಸಿ ಐಟಮ್ಸ್ ಎಲ್ಲ ತಂದು ಪ್ಯಾಕ್ ಮಾಡ್ತಾಯಿದ್ದೀವಿ. ಅಂದರೆ ಶನಿವಾರನೇ ಹೋಗಬೇಕು ನಾವು ಕಬ್ಬಾಳಿಗೆ. ಶನಿವಾರ ಕಬ್ಬಾಳಿಗೆ ಹೋದರೆ ಭಾನುವಾರ ನೆರವಿ ಆಗುತ್ತೆ. ಹಾಗೆ ಬಂದು ಫ್ರೆಂಡ್ಸ್ ಎಲ್ಲರೂ ಕಬ್ಬಾಳಿಗೆ ಕಬ್ಬಾಳಿಗೆ ಬರೋದಕ್ಕೆ ಕಾರಿತ್ತು. ಹಾಗೆಯೇ ಟೆಂಪೋದಲ್ಲಿ ಸಾಮಾನೆಲ್ಲ ತಂದಿದ್ದು. ನೈಟ್ ದರ್ಶನ ಮಾಡೋಣ ಅಂತ ಬಂದೋ. ನಾವು ಬರೋ ಅಷ್ಟರಲ್ಲಿ ಒಂದು 8:30 ಆಗ್ಬಿಟ್ಟಿತ್ತು. 8:30 ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಬರೋ ಅಷ್ಟರಲ್ಲಿ. ಅಂದರೆ ನಾನು ದರ್ಶನ ಮಾಡಿಬಿಡೋಣ ಒಂದು ಸಾರಿ ಅಮ್ಮನ್ನ ಅಂತ ಬಂದ್ವಿ. ದರ್ಶನ ಆಗಲಿಲ್ಲ. ನೆಕ್ಸ್ಟ್ ಬೆಳಗ್ಗೆ ಬಂದ್ವಿ. ಬೆಳಗ್ಗೆ ಎಲ್ಲ ಪೂಜೆ ಸಾಮಾನೆಲ್ಲ ತಂಬಿಟ್ಟು ಆರತಿ, ಮಡ್ಲಕ್ಕಿ, ಹಾಗೆ ದೇವರಿಗೆ ತಂಬಿಟ್ಟು ಆರತಿ ಮಾಡಬೇಕು ಅಂದ್ಕೊಂಡು ಮಾಡ್ಕೊಬಂದಿದ್ದು ಅಲ್ಲಿಂದನೇ. ಬೇಗನೆ ಒಂದು 3 ಗಂಟೆಗೆ ಎದ್ದು 5:30 ಎಲ್ಲ ದರ್ಶನ ಮಾಡೋಣ ಅಂತ ಬಂದಿದ್ದೀನಿ. ರೆಡಿಯಾಗಿ ಎಲ್ಲರೂ ಸ್ಯಾರಿ ಹಾಕ್ಕೊಂಡು, ನಾನು ಕೂಡ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ತಮ್ಮನ ಹೆಂಡ್ತಿ ಅವರು ತಂಬಿಟ್ಟು ಆರತಿ ಹೊತ್ಕೊಂಡಿದ್ದಾರೆ. ಮರಿ ಒಪ್ಪಿಸಿ ನಾವು ಅಡುಗೆ ಮಾಡಬೇಕು. ಬೀಗರ ಔತಣ ಕೂಟ ಬರೋ ಅಷ್ಟರಲ್ಲಿ ಅಡುಗೆ ಮಾಡಬೇಕು. ನೋಡಿ ತಂಬಿಟ್ಟು ಆರತಿ ಹೊತ್ಕೊಂಡಿದ್ದಾರೆ. ಸ್ವಲ್ಪ ಕತ್ಲೆ ಇದೆ, ಇನ್ನೂ 5:30 ಆಗಿರೋದ್ರಿಂದ ಬೆಳಗಿನ ಜಾವ ಭಾನುವಾರ ಕತ್ಲೆ ಇದೆ. ಹಾಗೆ ಜನ ಕೂಡ ಕಡಿಮೆ ಇದ್ದಾರೆ. ಅಂದರೆ ಇಷ್ಟು ಬೇಗ ದರ್ಶನಕ್ಕೆ ಹೋದರೆ ಅಲ್ಲಿ ದೇವರಿಗೆ ಮೊದಲನೇ ಪೂಜೆ ಮಾಡ್ತಿರ್ತಾರೆ. ಅಂದರೆ ಭಾನುವಾರ ಅಮ್ಮನ ವಾರ ಆಗಿರೋದ್ರಿಂದ, ಕಬ್ಬಾಳಮ್ಮನ ವಾರ ಆಗಿರೋದ್ರಿಂದ ಕ್ಯೂನಲ್ಲಿ ಹೋದೋ ಸ್ವಲ್ಪ ಜನ ನಿಂತಿದ್ರು ಅಷ್ಟೇ ವೇಟಿಂಗಲ್ಲಿ. ದೇವ್ರಿಗೆ 1 ಅವರ್ ಗಂಟ ಪೂಜೆ ಮಾಡ್ತಾನೆ ಇರ್ತಾರೆ. ಅಭಿಷೇಕ ಅದು ಇದು ಮಾಡ್ತಾನೆ ಇರ್ತಾರೆ. ಭಾನುವಾರದೊತ್ತು ಸವೆ ಮಾಡೋರು ಜಾಸ್ತಿ ಇದ್ದಾರೆ ಕಬ್ಬಾಳಲ್ಲಂತೂ. ಬರ್ತ್ಡೇ ಫಂಕ್ಷನ್ ಇರ್ಬೋದು, ಹಾಗೆ ಬೀಗರ ಔತಣ ಕೂಟ, ಹಾಗೆ ದೇವ್ರಿಗೆ ಅಮ್ಮಗೆ ಸವೆ ಮಾಡ್ತೀವಿ ಅಂತ ಹರಕೆ ಮಾಡ್ಕೊಂಡಿರ್ತಾರಲ್ಲ ಅವರೆಲ್ಲರೂ ಭಾನುವಾರದೊತ್ತೆ ಜಾಸ್ತಿ ಮಾಡೋದು. ಅಂದರೆ ಎಲ್ರಿಗೂ ರಜೆ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಭಾನುವಾರದೊತ್ತು ಮಾಡ್ತಾರೆ. ಇದು ಒಳಗಡೆ ದೇವಸ್ಥಾನದ ಒಳಗಡೆ ಎಲ್ಲ ವಿಡಿಯೋ. ಸ್ವಲ್ಪ ಇನ್ನೂ ಬೆಳಕಾಗಿರಲಿಲ್ಲ, ಆದ್ದರಿಂದ ಸ್ವಲ್ಪ ಕತ್ಲೆ ಇದೆ. ನಾವು ದರ್ಶನ ಮಾಡಿ ಆಚೆ ಹೋಗೋ ಅಷ್ಟರಲ್ಲಿ ಬೆಳಕೆ ಆಗಿಬಿಟ್ಟಿರುತ್ತೆ. 6 ಗಂಟೆ ಆಗೇ ಬಿಟ್ಟಿರುತ್ತೆ. ದೇವರ ದರ್ಶನಕ್ಕೆ ಅಂತಲೇ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡ್ದೆ ಫ್ರೆಂಡ್ಸ್. ಅರ್ಧ ಗಂಟೆ ವೆಯ್ಟ್ ಆದಮೇಲೆ ಅಮ್ಮನ ದರ್ಶನ ಆಯಿತು. ಕಾಯ್ದು ಅಮ್ಮನ ನೋಡೋದೇ ಒಂದು ಸೌಭಾಗ್ಯ ನಮಗೆ. ನಮ್ಮ ಮನೆ ದೇವರು, ಹಾಗೆ ನಮ್ಮ ಗಂಡನ ಮನೆ ದೇವರು ಕೂಡ ಹೆಣ್ಣು ದೇವರು ಕಬ್ಬಾಳಮ್ಮನೆ. ನನಗೂ ಅತ್ತೆ ದೇವಿ ಹೆಸರನ್ನೇ ಇಟ್ಟಿರೋದು, ದುರ್ಗಮ್ಮ ಅಂತ ನನ್ನ ಹೆಸರು ಕೂಡ. ಹಾಗೆ ನೋಡಿ ಎಷ್ಟು ಜನ ಸರ್ತಿ ಸಾಲಲ್ಲಿ ನಿಂತಿದ್ದಾರೆ. ನಾವು ಕೂಡ ದೇವರಿಗೆ ಸೀರೆ, ಹೂವು, ಮಡ್ಲಕ್ಕಿ ಎಲ್ಲ ರೆಡಿ ಮಾಡ್ಕೊಂಡು ತಂದಿದ್ದೀನಿ. ನಮ್ಮ ತಮ್ಮನ ಹೆಂಡ್ತಿ ಅವರು ತಂಬಿಟ್ಟು ಆರತಿ ಹೊತ್ಕೊಂಡಿದ್ದಾರೆ. ದೇವರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ದರ್ಶನ ಎಲ್ಲ ಮಾಡಿಕೊಂಡು ವಾಪಸ್ ಬಂದ್ವಿ. ನಿಮಗೂ ಕೂಡ ದೇವ್ರ ದರ್ಶನ ಮಾಡಿದ್ದೀನಿ. ಆ ಕಬ್ಬಾಳಮ್ಮ ನಿಮಗೂ ಕೂಡ ಒಳ್ಳೇದು ಮಾಡಲಿ. ಈಚೆ ಬಂದು ನೋಡಿ ದೇವಸ್ಥಾನದ ವ್ಯೂ. ನಾವು ಈಚೆ ಬರೋ ಅಷ್ಟರಲ್ಲೇ ಬೆಳಕಾಗಿತ್ತು, ಒಂದು 6 ಗಂಟೆ ಆಗಿತ್ತು. ದೇವಸ್ಥಾನ ನೋಡಿ ಯಾವ ರೀತಿ ಇದೆ ಅಂತ, ತುಂಬ ಚೆನ್ನಾಗಿದೆ. ಅಮ್ಮ ಅಂತೂ ಎದ್ದು ಬರೋ ಹಾಗೆ ಇದ್ಲು. ತಂಬಿಟ್ಟೆಲ್ಲ ಬಂದಿದ್ವಲ್ಲ ಫ್ರೆಂಡ್ಸ್. ಹಾಗೆ ಸ್ವಲ್ಪ ದೇವಸ್ಥಾನ ಹತ್ರ ಕೂತಿದ್ದವ್ರಿಗೆಲ್ಲನೂ ತಂಬಿಟ್ಟನ್ನೆಲ್ಲ ಕೊಟ್ವಿ. ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ನಮಗೆ ಸ್ವಲ್ಪ ಕ್ಯೂನಲ್ಲಿತ್ತು. ದರ್ಶನ ಮಾಡಿದ್ರಿಂದ ಸ್ವಲ್ಪ ಟಯರ್ಡ್ ಆಗಿದ್ದರಿಂದ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾವುದನ್ನು. ದೇವಸ್ಥಾನವನ್ನು ಮಾತ್ರ ವೀಡಿಯೋ ಮಾಡಿದೆ. ಹಾಗೆ ದೇವರನ್ನು ಕೂಡ ವೀಡಿಯೋ ಮಾಡಿದ್ದೀನಿ. ಫಂಕ್ಷನ್ಗಳು ಇದ್ದಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ನಮಗೆ ವೀಡಿಯೋ ಮಾಡಬೇಕು ಅನ್ನೋ ಮೂಡೇ ಹೊಂಟೋಗ್ಬಿಡುತ್ತೆ. ಏನಿದ್ರು ಕೆಲಸ ಜವಾಬ್ದಾರಿ, ಆ ಕೆಲಸ ಈ ಕೆಲಸ ಬರೀ ಇದೇ ಆಗಿಬಿಟ್ಟಿರುತ್ತೆ. ನೀಟಾಗಿ ವೀಡಿಯೋ ಮಾಡೋಕ್ಕೂ ಆಗೋಲ್ಲ. ಯಾರಾದರೂ ವೀಡಿಯೋ ಮಾಡಿಕೊಟ್ರೆ ಪರವಾಗಿಲ್ಲ, ಆದರೆ ಅವರು ಕೂಡ ಏನಾದರೂ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೂ ಹೇಳೋದಕ್ಕೂ ಬೇಜಾರಾಗುತ್ತೆ. ಕಬ್ಬಾಳ ದುರ್ಗ ನೋಡಿ, ದುರ್ಗದ ಮೇಲೂ ಕೂಡ ಒಂದು ಚಿಕ್ಕ ದೇವಸ್ಥಾನ ಇದೆ. ದುರ್ಗ ಹತ್ತೋರು ಕೂಡ ಬೆಳಗಿನ ಜಾವ ಬರ್ಬೋದು. ಬೆಳಗಿನ ಜಾವ ಬೇಗ ಬಂದರೆ ಮಧ್ಯಾಹ್ನದಷ್ಟರಲ್ಲಿ ಕಬ್ಬಾಳ ಬೆಟ್ಟನ ಹತ್ಬೋದು. ಹಾಗೆ ನಾವು ಮಾಡಿದಂತಹ ಬೀಗರ ಔತಣ ಕೂಟಕ್ಕೆ ನಾವು ಮಾಡಿದಂತಹ ಪಾರ್ಟಿಯಲ್ಲಿದ್ದು ಅಡುಗೆ ಎಲ್ಲ ರೆಡಿ ಆಗ್ತಾಯಿದೆ. ಏನೇನು ಅಡುಗೆ ಮಾಡಿದ್ದಾರೆ ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಹಾಗೆ ಇವರು ನಮ್ಮ ತಮ್ಮನ ಫ್ರೆಂಡ್ ಪ್ರಮೋದ ಅಂತ. ಮದುವೆ ನೆರವಿಲೆಲ್ಲ ಕೂಡ ತುಂಬ ಹೆಲ್ಪ್ ಮಾಡಿದ್ರು, ತುಂಬ ಸಪೋರ್ಟಿವ್ ಆಗಿ ನಮ್ಮ ತಮ್ಮನ ಜೊತೆಲಿದ್ದರು. ಮತ್ತು ಕ್ಯಾರೆಟ್ನೆಲ್ಲ ಚುಚ್ತಾ ಇದ್ದಾರೆ. ಕ್ಯಾರೆಟ್, ಸೌತೆಕಾಯಿ, ಈರುಳ್ಳಿ ಎಲ್ಲನೂ ಸೈಡ್ ಡಿಶ್ಗೆ. ಪಾರ್ಟಿ ಹಾಲು ಸ್ವಲ್ಪ ಚಿಕ್ಕದೇ ಆಗಿದೆ. ಈಚೆಗಡೆ ಕುತ್ಕೊಳ್ಳೋದಕ್ಕೆಲ್ಲನೂ
ತುಂಬ ಆರಂಭಿಸೋಕ್ಕೆ ಜಾಗ ಇದೆ. ಅಂದರೆ ನಾನು ಊಟ ಮಾಡೋದನ್ನೆಲ್ಲ ವೀಡಿಯೋ ಮಾಡಿಲ್ಲ. ತುಂಬ ಜನ ಬಂದರು ಫ್ರೆಂಡ್ಸ್, ಇಲ್ಲಾಂದ್ರೆ ಒಂದು 700 ಜನ ಗಂಟನೂ ಊಟ ಮಾಡಿದ್ರು, ಅಷ್ಟೊಂದು ಅಡುಗೆ ಮಾಡಿಸಿದ್ದು. ವೆಲ್ಕಮ್ ಜ್ಯೂಸ್ ಕೂಡ ಮಾಡಿದ್ದೀವಿ, ನಿಂಬೆಹಣ್ಣಿನ ಜ್ಯೂಸ್ ಒಂದು ಪಾತ್ರೆ ತುಂಬ ಮಾಡಿದ್ದೀವಿ. ಹಾಗೆ ಬಂದ ತಕ್ಷಣ ಅವ್ರಿಗೆ ಜ್ಯೂಸ್ ಕೊಡೋಣ ಅಂತ ಅಂದ್ಬಿಟ್ಟು. ಹಾಗೆ ಇಲ್ಲಿ ಈಚೆಗಡೆ ಸೌದೆ ಒಲೆಯಲ್ಲೇ ಸ್ವಲ್ಪ ಅಡುಗೆ ಮಾಡಿಸಿದ್ದೀವಿ. ರೈಸ್ ಮಾಡಿಸಿದ್ದೀವಿ ನೋಡಿ. ಒಂದು 500 ಜನಕ್ಕೆ ಅಡುಗೆ ಅಂತ ಮಾಡಿಸಿದ್ದೀವಿ. ಒಂದು 700 ಜನ ಗಂಟನೂ ಊಟ ಮಾಡ್ಬೋದು. ಹಾಗೆ 4 ಮರಿ 200 kg ಚಿಕನ್ ಮಾಡಿದ್ದೀವಿ. ಚಿಕನ್ನು ಫ್ರೈ ಮತ್ತು ಕಬಾಬು. ಇದು ಬಂದು ಮಟನ್ ಸಾರು. 4 ಮರಿ ಇದು ಮಟನ್ ಸಾರ್ದು. ಎಲ್ಲ ಅಡುಗೆ ಕೂಡ ತುಂಬ ಚೆನ್ನಾಗಾಗಿತ್ತು. ಆದರೆ ನಾನು ಯಾವುದೇ ವೀಡಿಯೋ ಸರಿಯಾಗಿ ಮಾಡೋಕ್ಕಾಗಲಿಲ್ಲ, ಅಂದರೆ ಬ್ಯುಸಿ ಇದರಿಂದ ವೀಡಿಯೋ ಮಾಡೋದಕ್ಕಾಗಿಲ್ಲ. ಮತ್ತು ಇಲ್ಲಿ ಮುದ್ದೆ ಮಾಡ್ತಾಯಿದ್ದಾರೆ. ಮುದ್ದೆ ಮಾಡಾದಮೇಲೆ ಜನಗಳಿಗೆ ಊಟಕ್ಕೆ ಕೊಡೋದೊಂದೇ ಬಾಕಿ ಇರುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ಕಬಾಬ್ನೆಲ್ಲ ಬೇಯಿಸ್ತಾ ಇದ್ದಾರೆ. ಕಬಾಬ್ ಸ್ವಲ್ಪ ವೇಸ್ಟ್ ಆಯ್ತು ಅಷ್ಟೇ. ಕಬಾಬ್ ಲಾಸ್ಟಲ್ಲಿ ಮಿಕ್ತು, ಆದರೆ ಹಸಿದು ಕಬಾಬ್ ಮಿಕ್ತು. ಮಿಕ್ಕಿದ್ದೆಲ್ಲ ಖಾಲಿ ಆಯಿತು. ಇಲ್ಲಿ ಕಬ್ಬಾಳಲ್ಲಂತೂ ತುಂಬ ಜನ ಬರ್ತಾರೆ ಊಟ ಮಾಡೋದಕ್ಕಂತೂ. ಊಟ ಅಂತೂ ವೇಸ್ಟ್ ಆಗೋಲ್ಲ, ಸ್ವಲ್ಪ ಜಾಸ್ತಿನೇ ಮಾಡಿಸ್ಬೇಕು. ಲೋಕಲ್ ಅವರೆಲ್ಲ ತುಂಬ ಜನ ಬಂದು ಊಟ ಮಾಡ್ತಾರೆ. ಯಾರಾದರೂ ಊಟ ಮಾಡಲಿ, ದೇವ್ರ ಪ್ರಸಾದ. ಆದರೆ ನಾವು ಇವತ್ತು ಮಾಡ್ತಿರೋದೇ ಜನಕ್ಕೆ ಅನ್ನ ಹಾಕೋದಕ್ಕೆ ಅಂತ ಮಾಡ್ತಿರೋದ್ರಿಂದ ಯಾರಾದರೂ ಊಟ ಮಾಡಲಿ ಅಂತ ನಾವು ಎಲ್ರಿಗೂ ಕೂಡ ಊಟ ಬಡಿಸಿದ್ವಿ. ಹಾಗೆ ಸ್ವಲ್ಪ ಜನ ಮನೆಗೆ ತೊಗೊಂಡೋಗೋರು ಇರ್ತಾರೆ ಇಲ್ಲೆಲ್ಲ, ಅವ್ರಿಗೆಲ್ಲ ಕೂಡ ಕೊಟ್ಟಿದ್ವಿ. ಯಾಕೆ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು. ಅನ್ನ ರೆಡಿಯಾಗಿದೆ. ಹಾಗೆ ಸಾಂಬಾರು ಮತ್ತು ಇದು ಬೋಟಿ ಗೊಜ್ಜು ಸ್ವಲ್ಪ ಈಗ ಕುದಿಸ್ತಾ ಇದ್ದಾರೆ. ಬೋಟಿ ಬೇಯೋದು ಸ್ವಲ್ಪ ಲೇಟ್ ಆಯಿತು ಅಂತ ಒಂದು 10ರಿಂದ 15 ಬೋಟಿ ತಂದಿದ್ದಾರೆ. ಹಸಿ ಬಟಾಣಿ ಎಲ್ಲ ಹಾಕಿ ಬೋಟಿ ಗೊಜ್ಜು ಮಾಡಿದ್ದಾರೆ. ಹಾಗೆ ಮುದ್ದೆ ಒಂದು ಕಟ್ಟಬೇಕು. ಸ್ವಲ್ಪ ಸೌದೆ ಒಲೆಯಲ್ಲಿ ಮುದ್ದೆ ಮಾಡ್ತಾಯಿದ್ದಾರೆ. ನೆರವಿ ದಿನ ಅಂತೂ ತುಂಬ ಬಿಸಿ. ನಾನು ಅಡುಗೆ ಎಲ್ಲ ಆದಮೇಲೆ ವೀಡಿಯೋ ಮಾಡ್ಕೋತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದಮೇಲೆ ನಾನು ಅಡುಗೆ ಮನೆ ಸೇರಿಕೊಂಡೆ. ಸ್ವಲ್ಪ ಕೆಲಸಗಳು ಇದ್ದೇ ಇರುತ್ತೆ ಫ್ರೆಂಡ್ಸ್. ಇಲ್ಲಂತೂ ಬಂದವ್ರನ್ನ ಮಾತಾಡಿಸ್ಬೇಕು, ಹಾಗೆ ಅವ್ರಿಗೆ ಜ್ಯೂಸ್ ಕೊಡಬೇಕು, ಮಾತಾಡ್ಸ್ಕೊಂಡಿರ್ಬೇಕು. ಹಾಗೆ ಭಟ್ರುಗಳು ಏನೇನು ಕೇಳ್ತಾರೆ ಅದನ್ನೆಲ್ಲ ಎತ್ಕೊಡೋದು, ಇದೆಲ್ಲ ನನ್ನ ಜವಾಬ್ದಾರಿ ಆಗಿರೋದು. ನನ್ನ ತಮ್ಮನ ನೆರವಿನೇ ಆಗಿರೋದ್ರಿಂದ ಇದೆಲ್ಲ ನನ್ನ ಜವಾಬ್ದಾರಿ ಆಗಿತ್ತು. ಆದ್ದರಿಂದ ನಾನೇನು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ನೆರವಿದು. ಚಿಕನ್ ಫ್ರೈ, ಚಿಕನ್ ಕಬಾಬು, ಬೋಟಿ ಗೊಜ್ಜು, ಮುದ್ದೆ, ಅನ್ನ, ಸಾಂಬಾರು, ಮಟನ್ ಸಾರು, ಇಷ್ಟು ವಿಡಿಯೋ. ಇದೆಲ್ಲ ಸಾಮಾನು ಹಾಕ್ಕೊಳ್ಳೋದಕ್ಕೆ ಅಂತ ಇರೋದು. ಲೋಟ ಇರಲಿಲ್ಲ, ನೀರಿಗೆಲ್ಲ ಬಾಟ್ಲ ತರಿಸ್ಬಿಟ್ಟಿದ್ವಿ. ಸ್ವಲ್ಪ ನಮ್ಮ ಕಡೆ ನೆಂಟರು ಬಂದರು, ಇನ್ನು ಮಂಡ್ಯದವ್ರು ಬೀಗರು ಇನ್ನೂ ಬಂದಿರಲಿಲ್ಲ. ಮಂಡ್ಯದಿಂದ ತುಂಬ ಜನ ಬಂದಿದ್ದರು. ಎಲ್ಲರೂ ಕೂಡ ಊಟ ಮಾಡಿದ್ರು. ತುಂಬ ಚೆನ್ನಾಗಿತ್ತು ಊಟ ಅಂತ ಹೇಳೋದ್ರು. ಹಾಗೆ ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ನಮ್ಮ ಮನೆ ಕಡೆಯಿಂದ ಗಂಡನ ಮನೆ ಮಡ್ಲಕ್ಕಿ ಕಟ್ಟಿ ಕಳಿಸ್ಬೇಕು ನಮ್ಮ ತಮ್ಮನ ಹೆಂಡ್ತಿಗೆ. ಹಾಗೆ ನಾನೇ ಮಡ್ಲು ತುಂಬಿ ಕಳಿಸ್ಕೊಟ್ಟೆ. ಹೋಗ್ಬೇಕಾದ್ರೆ ಒಂದು 4 ಜನಕ್ಕೆ ಎಲೆ ಅಡಿಕೆ ಕೊಟ್ಟು, ಹಿರಿಯರು ಅಂತ ಯಾರಿರ್ತಾರೆ ನಮ್ಮ ಫ್ಯಾಮಿಲೀಸಲ್ಲಿ ಎಲ್ರಿಗೂ ಕೂಡ ಎಲೆ ಅಡಿಕೆ ಕೊಡಿಸಿ ಹೆಣ್ಣು ಗಂಡು ಕೈಲಿ ಅವ್ರ ಆಶೀರ್ವಾದ ತಗೊಂಡು ಮಡ್ಲಕ್ಕಿ ತುಂಬಿ ಕಳಿಸ್ಕೊಟ್ಟು. ತುಂಬ ಚೆನ್ನಾಗಿತ್ತು. ನೆರವಿ ಮದುವೆ ಎಲ್ಲನೂ ತುಂಬ ನೀಟಾಗಿ ಚೆನ್ನಾಗಾಯಿತು. ಅದೇ ಒಂದು ಖುಷಿ ನಮಗೆ. ನಮ್ಮ ತಮ್ಮನ ಮದುವೆನ ತುಂಬ ಚೆನ್ನಾಗಿ ಕಣ್ಣಲ್ಲಿ ನೋಡಿ ತುಂಬ ಖುಷಿ ಆಯಿತು. ಒಟ್ಟಿನಲ್ಲಿ ನಮಗೆ ಕಷ್ಟಪಟ್ಟು ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ನಮಗೆ ಒಳ್ಳೆ ತಮ್ಮನ ಹೆಂಡ್ತಿ ಸಿಕ್ಕಿದ್ದಾರೆ. ದೇವರು ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು 100 ವರ್ಷ ಸುಖವಾಗಿರಲಿ ಅನ್ನೋದೊಂದೇ ನಾವು ಕೇಳ್ಕೊಳ್ಳೋದು. ನಮಗಿರೋದಂಥ ಒಬ್ಬನೇ ತಮ್ಮ. ನಮ್ಮ ಅಪ್ಪನ ಮನೆ ಬೆಳಕು ಅಂದರೆ ಅವನೊಬ್ಬನೇ. ಹೀಗೆ 100 ಕಾಲ ಆಯುಷ್ಯ ಆರೋಗ್ಯ ಕೊಟ್ಟು ಕಬ್ಬಾಳಮ್ಮ ಕಾಪಾಡಲಿ ಅವ್ರನ್ನ ಅಂತ ಕೇಳ್ಕೊತೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದುರ್ಗಾ ವಿಶ್ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಈಗ ಮಡ್ಲು ಕಟ್ಟಿ ಅವರಿಗೆ ಗಂಡು ಹೆಣ್ಣು ಇಬ್ಬರನ್ನು ಎಲೆ ಅಡಿಕೆ ಕೊಡಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.